ಹಾಯ್ ಫ್ರೆಂಡ್, ಚಪಾತಿ ಹೀರೆಕಾಯಿ ಆಲೂಗಡ್ಡೆ ಪಲ್ಯ ನೋಡಿ. ಅನ್ನಕ್ಕೆ ಪೂರಿಗೆ ಎಲ್ಲ ಟೇಸ್ಟ್ ಆಗುತ್ತೆ. ಚೆನ್ನಾಗಿದೆ ಫ್ರೆಂಡ್, ಮಾಡ್ಕೊಂಡು ತಿಂದು ನೋಡಿ. ಹಾಯ್ ಫ್ರೆಂಡ್, ಸುಜಾತ ಅಡುಗೆಗೆ ಸ್ವಾಗತ. ಫ್ರೆಂಡ್, ಇವತ್ತು ನಾನು ಹೀರೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಹೀರೆಕಾಯಿ ಆಲೂಗೆಡ್ಡೆ. ಅದಕ್ಕೆ ಒಂದೆರಡು ಟೊಮೆಟೊ ಹಣ್ಣು, ಒಂದೆರಡು ನೀರುಳ್ಳಿ ದಪ್ಪದ್ದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್, ಬನ್ನಿ. ಹಾಯ್ ಫ್ರೆಂಡ್, ಬಾಣಲಿ ಇಟ್ಟಿದ್ದೀನಿ. ಇವಾಗ ಬಾಣಲಿ ಬಿಸಿ ಆಗ್ತಾಯಿದೆ, ಸ್ವಲ್ಪ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಸ್ವಲ್ಪ, ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು ಹಾಕಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್. ನೋಡಿ, ಸ್ವಲ್ಪ ಕೆಂಪುಗೆ ಫ್ರೈ ಆಗಿಬಿಟ್ಟು ಈರುಳ್ಳಿ ಫ್ರೈ ಆಗಿದೆ. ಅದಕ್ಕೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು ಹೆಚ್ಚಿದ್ನಲ್ಲ, ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಕೊಂಡ್ಬಿಡ್ಬೇಕು ಅದ್ರ ಜೊತೆಗೇನೆ. ಚೆನ್ನಾಗಿ ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನಾವಿವಾಗ ಹೀರೆಕಾಯಿ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ನೋಡಿ, ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಈಗ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಆಗಿದೆ. ಫ್ರೈ ಮಾಡಿದ್ದೀನಿ. ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಬೇಯಬೇಕಲ್ವಾ, ಹೀರೆಕಾಯಿ ಸ್ವಲ್ಪ ದಪ್ಪ ಇದೆ. ಆದರೆ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪನೇ ಆಗೋದು. ನೋಡೋಕ್ಕೆ ಮಾತ್ರ ಫುಲ್ ಇದೆ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ರುಚಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ತಿಂತೀವಿ ನಾವು. ಆಮೇಲೆ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ಇದನ್ನೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು. ಉಪ್ಪು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ಇದನ್ನು ಈಗ ಉಪ್ಪು ಹಾಕಾಯಿತು. ಈಗ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ. ಈಗ ಇದು ಬೇಯಲಿ. ಹಾಯ್ ಫ್ರೆಂಡ್, ಆವಾಗಲೇ ಮುಚ್ಚಿಟ್ಟಿದ್ದೆ ತರಕಾರಿ ಎಲ್ಲ ಬೆಂದಿದೇನೋ ಅಂತ. ಬೆಂದಿದೆ ನೋಡಿ. ಆವಾಗಲೇ ಫುಲ್ ಇತ್ತು, ಈಗ ನೋಡಿ ಇಷ್ಟ ಆಗಿದೆ. ಈ ಥರ ಬರುತ್ತೆ ನೋಡಿ. ಚಪಾತಿಗೆ, ರೊಟ್ಟಿಗೆ, ರೈಸ್ಗೆ ಎಲ್ಲದ್ರ ಜೊತೆ ತಿನ್ಬೋದು. ತುಂಬ ಟೇಸ್ಟಾಗಿದೆ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದಕ್ಕೆ ಬೇಕಾದ್ರೂ ಸ್ವಲ್ಪ ನಾವು ಕಾಯಿ ತುರಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಸಾಕು ಕಾಯಿ ತುರಿ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಎಲ್ಲ ಬೆಂದಿದೆ. ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದೆ ತುಂಬ ರುಚಿಯಾಗಿದೆ. ತಿಂದು ನೋಡಿ ಪ್ಲೀಸ್. ನಾನು ಮಾಡಿರೋ ಪಲ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.